ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇಡೀ ರಾಜ್ಯದ ಚಿತ್ತ ಇವತ್ತು CWMA ಸಭೆಯತ್ತ ನೆಟ್ಟಿದೆ. ಕಾರಣ ಕಾವೇರಿಗೆ ವ್ಯತಿರಿಕ್ತ ತೀರ್ಪು ಬಂದಿರೋದ್ರಿಂದ ಇಡೀ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಮಂಡ್ಯ ಮೈಸೂರು ಭಾಗದ ರೈತರಿಗೆ ಅನ್ಯಾಯ ಆಗಿದೆ ಅಂತ ಅತಿ ದೊಡ್ಡ ಹೋರಾಟ ಪ್ರತಿಭಟನೆಗಳು ರಾಜ್ಯದಲ್ಲಿ ಆಗ್ತಾ ಇದೆ. ಇದೇ ಪ್ರತಿಭಟನೆ ತೀವ್ರ ಸ್ವರೂಪಗೊಳ್ತಾ ಇದ್ದಂತೆ ಈಗ ಅಲರ್ಟ್ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ CWMA ಸಭೆಯನ್ನ ಕರೆದಿದೆ. ಇವತ್ತು ಸಭೆಯಲ್ಲಿ ರಾಜ್ಯದ ಪರವಾಗಿ ತೀರ್ಪು ಬರುತ್ತಾ ಅಥವಾ ರಾಜ್ಯದ ವಿರುದ್ಧವಾಗಿ ತೀರ್ಪು ಬರುತ್ತಾ ಅನ್ನೋದೇ ಸದ್ಯ ಇರುವ ಕುತೂಹಲ. ಸೊ ಹಾಗಾಗಿ ಎಲ್ಲರ ಚಿತ್ತ ಇವತ್ತು ಸಭೆಯತ್ತ ರಾಜ್ಯದಲ್ಲಿ ಜೋರಾಗ್ತಾ ಇದೆ ಕಾವೇರಿ ಕಿಚ್ಚು. ರಾಜ್ಯದಲ್ಲಿ ಜೋರಾಗ್ತಾನೆ ಇದೆ ಕಾವೇರಿಯ ಕಿಚ್ಚು. ತಮಿಳುನಾಡಿಗೆ ನೀರು ಬಿಡೋ ಆದೇಶಕ್ಕೆ ಬ್ರೇಕ್ ಬೀಳುತ್ತಾ ಇವತ್ತಿನ ಸಭೆಯಲ್ಲಾದ್ರೂ CWMA ಮುಂದೆ ಸಂದಿಗ್ಧ ಸ್ಥಿತಿ ವಿವರಣೆ ಕೊಡ್ತಾರ ನಮ್ಮ ರಾಜ್ಯದ ಪ್ರತಿನಿಧಿಗಳು. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆಯತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಮಧ್ಯಾಹ್ನ 2:30ಕ್ಕೆ ನಡೆಯಲಿದೆ ಹೈ ವೋಲ್ಟೇಜ್ ಮೀಟಿಂಗ್. CWMA ಅಧ್ಯಕ್ಷ SK ಹಲ್ದಾರ್ ನೇತೃತ್ವದಲ್ಲಿ ತುರ್ತು ಸಭೆಯನ್ನ ಕರೆಯಲಾಗಿದೆ. ದೆಹಲಿಯ MTNL ಬಿಲ್ಡಿಂಗ್ನ CWMA ಕಮಿಟಿ ರೂಮ್ನಲ್ಲೇ ಈ ಸಭೆ ಆಗಲಿದ್ದು ಕರ್ನಾಟಕ, ತಮಿಳುನಾಡು, ಕೇರಳ, ಪುದುಚೇರಿ ಪ್ರತಿನಿಧಿಗಳಿಗೂ ಕೂಡ ಆಹ್ವಾನ ಇದೆ ಸಭೆಗೆ. ಹಾಗಾಗಿ ಈ ಸಭೆಯಲ್ಲಿ ನಮ್ಮ ರಾಜ್ಯದ ಪ್ರತಿನಿಧಿಗಳು ರಾಜ್ಯದ ವಸ್ತುಸ್ಥಿತಿಯನ್ನ ವಿವರಣೆ ಕೊಡಬೇಕು. ಕಾವೇರಿ ಕೊಳ್ಳದಲ್ಲಿ ಸದ್ಯ ಇರುವ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನವರಿಕೆ ಮಾಡಿಕೊಡ್ಬೇಕು. ಕುಡಿಯೋದಕ್ಕೂ ಕೂಡ ನೀರಿಲ್ಲ ಅನ್ನುವಂತಹ ವಿಚಾರ ಪ್ರಸ್ತಾಪ ಆಗಬೇಕು. ತಮಿಳುನಾಡು ಕುಡಿಯೋದಕ್ಕೆ ಅಲ್ಲ, ಕೃಷಿಗಲ್ಲ, ಮೊದಲ ಕೃಷಿಗಂತೂ ಅಲ್ಲ, ಎರಡನೇ ಬೆಳೆಗೆ ಅವ್ರು ನೀರು ಕೇಳ್ತಾ ಇರೋದು. ನಮ್ಮಲ್ಲಿ ಕುಡಿಯೋಕ್ ನೀರಿಲ್ಲ. ಇಂಥ ಪರಿಸ್ಥಿತಿಯನ್ನ ಮನವರಿಕೆ ಮಾಡಿಕೊಡೋದ್ರಲ್ಲಿ ನಮ್ಮ ರಾಜ್ಯದ ಪ್ರತಿನಿಧಿಗಳು ಯಶಸ್ವಿ ಆಗ್ತಾರೆ ಅಟ್ಲೀಸ್ಟ್ ಇವತ್ತಿನ ಸಭೆಯಲ್ಲಿ ಅನ್ನೋದು ಪ್ರಶ್ನೆ. ಹಾಗಾಗಿ ಇಡೀ ರಾಜ್ಯದ ಚಿತ್ತ ಇವತ್ತು ಈ ಸಭೆಯಲ್ಲಿ ಮತ್ತೆ ವ್ಯತಿರಿಕ್ತ ಆದೇಶ ಏನಾದರೂ ರಾಜ್ಯದ ವಿರುದ್ಧವಾಗಿ ಬಂದ್ರೆ ಅತಿ ದೊಡ್ಡ ಹೋರಾಟ, ಕರ್ನಾಟಕ ಬಂದ್ ಮಾಡ್ಬಿಡ್ತೀವಿ ಅಂತ ರೈತ ಸಂಘಟನೆಯವರು, ಕನ್ನಡ ಪರ ಹೋರಾಟಗಾರರು ಎಲ್ಲರೂ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಹಾಗಾಗಿ ಏನಾಗುತ್ತೆ ಇವತ್ತಿನ ಸಭೆಯಲ್ಲಿ ಅನ್ನೋದೇ ಸದ್ಯ ಇರುವಂತಹ ಕುತೂಹಲ. ಪ್ರಬಲವಾದ ಮಂಡನೆಗೆ ರೆಡಿ ಆಗಿದೆಯಂತೆ ರಾಜ್ಯದ ಟೀಮ್ ಕೂಡ. ವಾಸ್ತವ ಸ್ಥಿತಿ ಮುಂದಿಟ್ಟು ವಾದ ಮಾಡೋದಕ್ಕೆ ಮುಖ್ಯಮಂತ್ರಿ DK ಶಿವಕುಮಾರ್ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ನೀರು ಬಿಡುಗಡೆ ಅಸಾಧ್ಯ ಅಂತ ಮನವರಿಕೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಲಿದೆ. ಅಂದ್ರೆ ಸರ್ಕಾರದ ಪ್ರತಿನಿಧಿಗಳು ನಮ್ಮಲ್ಲಿ ಕುಡಿಯೋಕೆ ನೀರಿಲ್ಲದ ಸ್ಥಿತಿ ಎದುರಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಬಿಡೋದು ಅಸಾಧ್ಯ. ಅವರು ಮೊದಲ ಕೃಷಿನೂ ಅಲ್ಲ, ಎರಡನೇ ಬೆಳೆಗೆ ನೀರು ಕೇಳ್ತಿದ್ದಾರೆ. ನಮ್ಮಲ್ಲಿ ಕುಡಿಯೋಕೆ ನೀರಿಲ್ಲ. ಇದನ್ನ ಮೊದಲು ಮನವರಿಕೆ ಮಾಡಬೇಕಾಗಿದೆ. ರಾಜ್ಯದ ಪರ ವಕೀಲರು ಒಪ್ಪಿದ್ರೆ ಇವತ್ತೇ ಮೇಲ್ಮನವಿ ಸಲ್ಲಿಕೆ ಮಾಡೋದಕ್ಕೂ ಕೂಡ ಸರ್ಕಾರ ನಿರ್ಧಾರ ಮಾಡಿದ್ದು, CWRC ಆದೇಶದ ವಿರುದ್ಧ CWMAಗೆ ಮೇಲ್ಮನವಿ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ಪ್ರಬಲವಾದ ಮಂಡನೆಗೆ ರೆಡಿಯಾಗಿದೆ ರಾಜ್ಯದ ಟೀಮ್. ವಾಸ್ತವ ಸ್ಥಿತಿ ಮುಂದಿಟ್ಟು ವಾದ ಮಾಡೋದಕ್ಕೆ ಮುಖ್ಯಮಂತ್ರಿ DK ಶಿವಕುಮಾರ್ ನಿರ್ಧಾರ ಮಾಡಿದ್ದಾರೆ. ಜೊತೆಗೆ ಪ್ರತಿನಿಧಿಗಳಿಗೆ ಸೂಚನೆ ಬೇರೆ ಕೊಟ್ಟಿದ್ದಾರೆ. ಕುಡಿಯೋಕೆ ನೀರಿಲ್ಲದ ಪರಿಸ್ಥಿತಿಯಲ್ಲಿ ನಾವು ಹೇಗೆ ನೀರು ಬಿಡಕ್ಕಾಗತ್ತೆ ತಮಿಳುನಾಡಿಗೆ, ಇದನ್ನ ನೀವು ಮನವರಿಕೆ ಮಾಡಬೇಕು, ಸ್ಟ್ರಾಂಗ್ ಆಗಿ ವಾದ ಮಾಡಬೇಕು ಇವತ್ತಿನ ಸಭೆಯಲ್ಲಿ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಸೂಚನೆ ಕೊಟ್ಟಿದ್ದಾರೆ ಪ್ರತಿನಿಧಿಗಳಿಗೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಯಾಕೆ ಮತ್ತೆ ನಮ್ಮ ರಾಜ್ಯದ ಪ್ರತಿನಿಧಿಗಳು ಈ ಸಭೆಗಳಲ್ಲಿ ರಾಜ್ಯದ ವಸ್ತುಸ್ಥಿತಿಯನ್ನ ಮನವರಿಕೆ ಮಾಡೋದ್ರಲ್ಲಿ ಫೇಲ್ಯೂರ್ ಆಗ್ತಿದ್ದಾರೆ ಅನ್ನೋದೇ ಪ್ರಶ್ನೆ. ಎಲ್ಲಿ ಟೆಕ್ನಿಕಲ್ ಎರರ್ಸ್ ಆಗ್ತಾ ಇದೆಯೋ ಮನವರಿಕೆ ಮಾಡಿಕೊಡೋಲ್ಲಿ ಅದನ್ನ ಸರಿ ಮಾಡಿಕೊಂಡು ಅಟ್ಲೀಸ್ಟ್ ಇವತ್ತಿನ ಸಭೆಯಲ್ಲಿ ಅದನ್ನ ಮನವರಿಕೆ ಮಾಡಬೇಕಲ್ಲ ಪ್ರತಿನಿಧಿಗಳು. ಆ ಕೆಲಸ ನಿಮ್ಮಿಂದ ಆಗಬೇಕು ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ ಸೂಚನೆ ಕೊಟ್ಟಿರೋದು.